ಕಳೆದ ಹಲವು ದಿನಗಳಿಂದ ನಡೆಯುತ್ತಿರುವ ಗ್ರಾಮ ಆಡಳಿತ ಅಧಿಕಾರಿಗಳ ಮುಷ್ಕರದ ಬಿಸಿ ಸಾಮಾನ್ಯ ಜನರಿಗೆ ತಟ್ಟಿದ್ದು, ಈಗ ಕಾಡು ಅಡವಿ ಸುತ್ತಿ ಕುರಿ ಆಡು ಮೇಯಿಸುತ್ತಾ ಜೀವನ ನಡೆಸುವ ಜನರ ಗೋಳು ಕೀಳುವವರು ಯಾರು ಅನ್ನೋ ಪ್ರಶ್ನೆ ಎದುರಾಗಿದೆ. ಹೌದು, ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ರಾಜ್ಯಾದ್ಯಂತ ಗ್ರಾಮ ಆಡಳಿತ ಅಧಿಕಾರಿಗಳು ಮುಷ್ಕರ ನಡೆಸುತ್ತಿದ್ದು, ದಾಖಲಾತಿ ಪಡೆಯಲು ಸಾರ್ವಜನಿಕರು ಪರದಾಡುವಂತಾಗಿದೆ. ವಿಶೇಷವಾಗಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ರೈತರು ಸೇರಿದಂತೆ ಕುರಿಗಾಯಿಗಳು ಸಮಸ್ಯೆಗೆ ಸಿಲುಕಿದ್ದು ದಿಕ್ಕು ಕಾಣದಂತಾಗಿದೆ. ಈ ಕುರಿತಾಗಿ ಮಾತನಾಡಿರುವ ಸಾರ್ವಜನಿಕರು, ಮುಷ್ಕರದ ಹಿನ್ನೆಲೆ ಸರ್ಕಾರಿ ಯಂತ್ರ ಸ್ಥಗಿತಗೊಂಡಂತಾಗಿದೆ. ಇದರಿಂದಾಗಿ ನಮಗೆ ಬೇಕಿರುವ ಕೆಲವು ದಾಖಲೆಗಳನ್ನು ನೀಡುತ್ತಿದ್ದಾರೆ. ಆದರೆ ನಮಗೆ ಅವಶ್ಯಕತೆ ಇರುವ ಹೊಸದಾಗಿ ನೋಂದಣಿ ಮಾಡಿದ ಪಹಣಿ ಉತ್ತಾರ, ನೀರಾವರಿ ಪ್ರಮಾಣ ಪತ್ರ, ಜಾತಿಯಲ್ಲಿನ ತಿದ್ದುಪಡಿಸುವುದು, ಆದಾಯ ಪ್ರಮಾಣ ಪತ್ರ ಅಥವಾ ಹೊಸ ಆಧಾರ್ ಕಾರ್ಡ್ ಮಾಡಿಸಲು ಬೇಕಿರುವ ಗ್ರಾಮ ಆಡಳಿತ ಅಧಿಕಾರಿಗಳ ಸಹಿ ಸಿಗುತ್ತಿಲ್ಲ. ಇದರಿಂದಾಗಿ ಈಗ ನಮ್ಮ ಸಮಸ್ಯೆಯನ್ನು ಯಾರ ಬಳಿ ತೋಡಿಕೊಳ್ಳಬೇಕು ಅನ್ನೋದು ತಿಳಿಯದಂತಾಗಿದೆ ಎಂದು ಅವಲತ್ತುಕೊಂಡಿದ್ದಾರೆ. ಸರ್ ಜಾತಿಯಿಂದ ಗಾಣಿಗ ಅದರಿಂದ ಏನಾಗೈತೆ ಅಂದ್ರೆ ಸರ್, ಈಗ ಅದು RIRನ ಕೇಳಿದ್ರಂದ್ರೆ ಪಂಚಾಯತ್ ಮಾಡ್ಬೇಕು ಅಂತಂದು ಹೇಳಿದ್ದಾರೆ. ಅವ್ರು ಏನಂದ್ರೆ RI ಅವರು ವಿಲೇಜ್ ಅಕೌಂಟ್ರ್ ಕಡೆ ಹೋಗಿ ಪಂಚಾಯತ್ ಮಾಡಿಸಂತ ಹೇಳಿದ್ರೆ, ವಿಲೇಜ್ ಅಕೌಂಟ್ರ್ ಏನು ಹೇಳ್ತಾರೆ, ಇಲ್ಲ ನಾವು ಮುಸ್ಕರದಾಗದೀವಿ, ಆ ಥರ ಇದು ಇರೋದ್ರಿಂದ ಮಾಡಿಕೊಡೋಕ್ಕಾಗಲ್ಲ ಈಗ ಅಂತಂದು. ಅದೇನು ಇನ್ನೂ 2-3 ದಿವಸ ಆಗ್ಬೋದು, 4 ದಿವಸ ಆಗ್ಬೋದು ಅಂತ ಹೇಳ್ತಾರೆ. ಇನ್ನು ಗದಗ ಜಿಲ್ಲೆ ಮುಂಡರಗಿ ತಾಲೂಕಾ ದಂಡಾಧಿಕಾರಿಗಳ ಕಾರ್ಯಾಲಯದ ಮುಂದೆ ನಡೆದಿರುವ ಮುಷ್ಕರದಿಂದ ಸತತವಾಗಿ ಕಚೇರಿಗಳಿಗೆ ಅಲೆದು ಸಾರ್ವಜನಿಕರು ಸುಸ್ತಾಗುವಂತಾಗಿದೆ. ಅದೇ ರೀತಿ ಮಕ್ಕಳನ್ನು ಕರೆದುಕೊಂಡು ಮುಷ್ಕರದಲ್ಲಿ ಪಾಲ್ಗೊಂಡಿರುವ ಮಹಿಳಾ ಸಿಬ್ಬಂದಿಗಳು ಕೂಡ ಮಕ್ಕಳಿಗೆ ಸ್ಥಳದಲ್ಲಿಯೇ ಊಟ ಮಾಡಿಸುತ್ತಿದ್ದು, ಬೇಡಿಕೆ ಈಡೇರುವವರೆಗೂ ಹಿಂದೆ ಸರಿಯುವುದಿಲ್ಲವೆಂದು ತಿಳಿಸಿದ್ದಾರೆ. ಉಡುಚಪ್ಪ ತಿಗಿರಿ, 9 ಲೈವ್ ನ್ಯೂಸ್, ಗದಗ.